ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ನಲ್ಲಿ ನೀವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ನೋ ಒಂದು ಚಾಪ್ಟರ್ ನಲ್ಲಿ ಬರ್ತಕ್ಕಂತ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ಸ್ಟಡಿ ಮಾಡಿ. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಕ್ವಶನ್ ಪೇಪರ್ ಫಾರ್ಮೆಟ್ ನಲ್ಲಿ ಪಾರ್ಟ್ ಸಿ ಅಂತ ಬರುತ್ತೆ. ಸೊ ಪಾರ್ಟ್ ಸಿ ಅಂದ್ರೆ ನಿಮಗೆ ಗೊತ್ತಿದೆ 3 ಮಾರ್ಕ್ ಪ್ರಾಬ್ಲಮ್ಸ್ ಕೇಳ್ತಕ್ಕಂತ ಒಂದು ಏರಿಯಾ. ಟೋಟಲಿ 14 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 14 ಕ್ವಶನ್ ನೀವು 10 ಕ್ವಶನ್ ಅಟೆಂಡ್ ಮಾಡಬೇಕು. ಸೊ 10 into 3 30. ಸೊ 30 ಮಾರ್ಕ್ಸ್ ಸಿಗ್ತಕ್ಕಂತ ಒಂದು ಏರಿಯಾ. ಕ್ವಶನ್ಗಳ ಆಯ್ಕೆ ಸಹಜವಾಗಿ ಕನ್ಫ್ಯೂಷನ್ ಆಗುತ್ತೆ. ಅಂದ್ರೆ 3 ಮಾರ್ಕಿಗೆ ಯಾವ ಚಾಪ್ಟರ್ ಇಂದ ಕೇಳ್ತಾರೆ ಮತ್ತೆ ಯಾವ ಚಾಪ್ಟರ್ ನ ಆಯ್ಕೆ ಮಾಡ್ಕೊಳ್ಬೇಕು. ಸೊ ನಮ್ಮ ಪರ್ಸನಲ್ ಸಲಹೆ, ಮೊದಲನೇ ಕ್ವಶನ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಆಗಿರಲಿ. ಓಕೆ, ಸೊ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ಒಂದಿಷ್ಟು ಬೇಸಿಕ್ ಡೆಫಿನೇಷನ್ ಗೊತ್ತಿರಬೇಕು. ಬೇಸಿಕ್ ಡೆಫಿನೇಷನ್ ನೋಡೋಣ ಈಗ. ಸೊ ಆರ್ ಇಸ್ ರಿಫ್ಲೆಕ್ಸಿವ್. Reflexive means reflexive if and only if for all x in A, which implies ordered pair x, x belongs to R. ಅಂದ್ರೆ ಗಿವನ್ ಸೆಟ್ ನಲ್ಲಿ ನೀವು ಯಾವುದೇ ಎಲಿಮೆಂಟ್ ತಗೊಂಡ್ರು ಆ ಎಲಿಮೆಂಟ್ ನ ಡಬ್ಲೆಟ್ ಆ ಒಂದು ಗಿವನ್ ರಿಲೇಷನ್ ಅಲ್ಲಿ ಇರಬೇಕು. ಅಥವಾ ಇನ್ನೊಂದು ಮೀನಿಂಗ್ ಏನ್ ಬರುತ್ತೆ ಅಂದ್ರೆ x is related to x itself ಅಂತ. ಓಕೆ, ಅಂದ್ರೆ ಆ ಗಿವನ್ ರಿಲೇಷನ್ ಏನ್ ಡಿಫೈನ್ ಮಾಡಿದೆ ಆ ಪ್ರತಿಯೊಂದು ಎಲಿಮೆಂಟ್ ಅದೇ ಎಲಿಮೆಂಟ್ ಜೊತೆ ಆ ಒಂದು ರಿಲೇಷನ್ ನ ಒಬೆ ಮಾಡುತ್ತೆ. ಇನ್ನು ನೆಕ್ಸ್ಟ್ ಸಿಮೆಟ್ರಿಕ್ ನೋಡಿ. ರಿಫ್ಲೆಕ್ಸಿವ್ ನಲ್ಲಿ ಜಸ್ಟ್ ಒನ್ ಎಲಿಮೆಂಟ್ ಸಾಕು, ಬಟ್ ಇನ್ ಕೇಸ್ ಆಫ್ ಸಿಮೆಟ್ರಿಕ್ 2 ಎಲಿಮೆಂಟ್ಸ್ ಬೇಕು. ಫಾರ್ ಆಲ್ x and y in given set A, if ordered pair x, y belongs to R, then ordered pair y, x is also belongs to R. ಮೀನಿಂಗ್ ಏನಪ್ಪಾ ಅಂದ್ರೆ ಯಾವ್ದಾದ್ರು 2 ಎಲಿಮೆಂಟ್ಸ್ ಇನ್ ಜನರಲಿ ಗಿವನ್ ಸೆಟ್ A ನಲ್ಲಿ ತಗೊಳ್ತೀರಾ, x is related to y ಆಗಿದೆ ಅಂದ್ರೆ y is also related to x ಆಗಿರುತ್ತೆ, ಆಗಿರ್ಬೇಕು. ಸೊ ಆಗಿದ್ದಾಗ ಮಾತ್ರ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಂದ್ರೆ ನೋಡಿ 3 ಎಲಿಮೆಂಟ್ಸ್ ಇದೆ. 3 ಎಲಿಮೆಂಟ್ಸ್ ತಗೊಳ್ತೀವಿ x, y and z in given set A. ಇಲ್ಲಿ if ordered pair x, y belongs to R and ordered pair y, z belongs to R, ನೋಡಿ 2 ordered pair already related ಆಗಿದೆ. ಅಂದ್ರೆ x is related to y and y is related to z ಆಗಿದೆ. ಹಾಗಾದ್ರೆ ಟ್ರಾನ್ಸಿಟಿವ್ ಆಗಬೇಕು ಅಂದ್ರೆ ಈಗ ಏನಾಗಬೇಕು ಅಂದ್ರೆ x is related to z ಅಂತ ಆಗ್ಬೇಕು. So then ordered pair x, z belongs to R. Okay, ನೋಡಿ ರಿಫ್ಲೆಕ್ಸಿವ್ ಜಸ್ಟ್ 1 ಎಲಿಮೆಂಟ್, ಸಿಮೆಟ್ರಿಕ್ 2 ಎಲಿಮೆಂಟ್, ಟ್ರಾನ್ಸಿಟಿವ್ 3 ಎಲಿಮೆಂಟ್. ಸೊ ಯಾವ್ದಾದ್ರು ಒಂದು ರಿಲೇಷನ್ ಈ ಮೂರು ಒಂದು ರಿಲೇಷನ್ ಒಬೆ ಮಾಡ್ತಾ ಇದೆ ಅಂದ್ರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿದೆ ಅಂದ್ರೆ ದಟ್ ರಿಲೇಷನ್ ಇಸ್ ಈಕ್ವಿಲೆನ್ಸ್ ರಿಲೇಷನ್. ಆ ರಿಲೇಷನ್ ಏನಾಗಿರುತ್ತೆ ಅಂದ್ರೆ ಈಕ್ವಿಲೆನ್ಸ್ ರಿಲೇಷನ್ ಆಗಿರುತ್ತೆ. ಓಕೆ, ಕ್ವಶನ್ ಸಿಗೋಣ. ಕ್ವಶನ್ ಅಬ್ಸರ್ವ್ ಮಾಡಿ. ಈ ಒಂದು ಕ್ವಶನ್ ಮಾರ್ಚ್ 2020 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. Show that the relation R defined in the set capital A of all triangles has capital R is equal to within the braces ordered pair T1, T2
such that T1 is similar to T2 is an equivalence relation. ಓಕೆ, ಇಲ್ಲಿ ನಾವು ಮುಖ್ಯವಾಗಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಗಿವನ್ ಸೆಟ್. ಗಿವನ್ ಸೆಟ್ ಏನಿದೆ ಇಲ್ಲಿ, ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್, ಇದು ಮೊದಲನೇ ಅಬ್ಸರ್ವೇಷನ್ ಆಗಿರ್ಬೇಕು. ಗಿವನ್ ಸೆಟ್ ಇಯರ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್. ಮತ್ತೆ ಗಿವನ್ ರಿಲೇಷನ್ ಅಬ್ಸರ್ವ್ ಮಾಡಬೇಕು. ರಿಲೇಷನ್ ಅಂದ್ರೆ ಇಲ್ಲಿ ಆರ್ಡರ್ಡ್ ಪೇರ್ ನಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಗಳ ನಡುವೆ ಇರತಕ್ಕಂಥ ರಿಲೇಷನ್ ಏನಿದೆ ಇಲ್ಲಿ, T1 is similar to T2. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಈಸ್ ಗಿವನ್ ಸೆಟ್, ಸೆಕೆಂಡ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಫಸ್ಟ್ ಅಂಡ್ ಸೆಕೆಂಡ್ ಎಲಿಮೆಂಟ್, ಸಿಮಿಲರ್ ಇಲ್ಲಿ ಇರ್ತಕ್ಕಂಥದ್ದು. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಫಸ್ಟ್ ರಿಫ್ಲೆಕ್ಸಿವ್. Since every triangle is similar to itself, therefore ordered pair T1, T2 belongs to R. Therefore R is reflexive relation. ನೋಡಿ, ರಿಫ್ಲೆಕ್ಸಿವ್ ಅಂದ್ರೆ ಸಿಂಗಲ್ ಎಲಿಮೆಂಟ್ ತಗೊಳ್ಬೇಕು. ಇಲ್ಲಿ ಎಲಿಮೆಂಟ್ ಅಂದ್ರೆ ಟ್ರಯಾಂಗಲ್, ಹಾಗಾಗಿ ಸಿಂಗಲ್ ಟ್ರಯಾಂಗಲ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಲೇಷನ್ ಏನು, ಸಿಮಿಲರ್. ಸೊ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ ಟು ಇಟ್ಸೆಲ್ಫ್. ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ಬೋದು ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ಓಕೆ, ನೆಕ್ಸ್ಟ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಿದ್ರೆ 1 ಮಾರ್ಕ್. ನೆಕ್ಸ್ಟ್ ಈಗ ಸಿಮಿಟ್ರಿಕ್. 2 ಎಲಿಮೆಂಟ್ಸ್ ಬೇಕಾಗಿರುತ್ತೆ. ಲೆಟ್ T1, T2 ಬಿಲಾಂಗ್ಸ್ ಟು ಎ ಅಂತ ತಗೋಣ. ಲೆಟ್ T1, T2 belongs to the given set A. Okay. So next is the assumption. Let ordered pair T1, T2 belongs to R. So according to given relation, which implies T1 is similar to T2. So given relation prakar. So nodi T1 T2 similar agide andre in the next step ಏನಂತ ಬರೀಬಹುದು, T2 is also similar to T1. ಹಾಗಾದ್ರೆ in the next step ಏನಾಗುತ್ತೆ, ordered pair T2, T1 belongs to R ಅಂತ ಆಗುತ್ತೆ. ಓಕೆ, ಸೊ ನೋಡಿ ಸಿಮಿಟ್ರಿಕ್ ಅಂದ್ರೆ ನಿಮಗೆ ಗೊತ್ತಿದೆ, ಆರ್ಡರ್ಡ್ ಪೇರ್ T1, T2 belongs to R ಅಂತ ತಗೊಂಡು ನಾವು ಆರ್ಡರ್ಡ್ ಪೇರ್ T2, T2 is also T1 is also belongs to R ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದೀವಿ. ಹಾಗಾದ್ರೆ ಏನಾಯ್ತು, R is symmetric. ಸೊ ಇಷ್ಟು ಪ್ರೂವ್ ಮಾಡಿದ್ರೆ 1 ಮಾರ್ಕ್. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಅಂದ್ರೆ ನಮಗೀಗ 3 ಎಲಿಮೆಂಟ್ಸ್ ನ ಅವಶ್ಯಕತೆ ಇದೆ. ಬಟ್ ಇಲ್ಲಿ ಸೆಟ್ ಇರ್ತಕ್ಕಂಥದ್ದು ಟ್ರಯಾಂಗಲ್ಸ್, ಹಾಗಾಗಿ 3 ಟ್ರಯಾಂಗಲ್ಸ್ ಬೇಕಾಗುತ್ತೆ. ಹಾಗಾದ್ರೆ 3 ಟ್ರಯಾಂಗಲ್ಸ್ ಯಾವ್ದು, ಲೆಟ್ T1, T2 and T3 belongs to where, the given set A. ನೋಡಿ ಟ್ರಾನ್ಸಿಟಿವ್ ಅಂದ್ರೆ 3 ಎಲಿಮೆಂಟ್ಸ್ ಬೇಕು. ಬಟ್ ಈಗ ಎಲಿಮೆಂಟ್ಸ್ ಅಂದ್ರೆ ಏನು, ಟ್ರಯಾಂಗಲ್ಸ್ ಆಗುತ್ತೆ. ಸೊ 3 ಟ್ರಯಾಂಗಲ್ಸ್ ತಗೊಂಡ್ವಿ. ನೆಕ್ಸ್ಟ್ ಏನು, ಲೆಟ್ T1, T2 belongs to R and T2, T3 belongs to R. ಓಕೆ, ಇದು ನಮ್ಮ ಅಸಂಪ್ಷನ್. ಫೈನಲಿ ನಾವು ರೀಚ್ ಆಗ್ಬೇಕಾಗಿರೋದು ಆರ್ಡರ್ಡ್ ಪೇರ್ T1, T3 belongs to R. ಇಕ್ವೇಶನ್ 1 ಹೇಗೆ ಸಿಗುತ್ತೆ ಅಂದ್ರೆ, ಈ T1, T2 belongs to R ಅಂತ ತಗೊಂಡಿದ್ದೀವಲ್ಲ ಇಲ್ಲಿಂದ. ಸೊ ಅಕಾರ್ಡಿಂಗ್ ಟು ಗಿವನ್ ರಿಲೇಷನ್ ಏನಾಗುತ್ತೆ, T1 is similar to T2, called as equation number 1. ನೆಕ್ಸ್ಟ್ ಅದೇ ರೀತಿ ಆರ್ಡರ್ಡ್ ಪೇರ್ T2, T3 belongs to R ಅಂತ ಇದೆ. ಸೊ ಅಕಾರ್ಡಿಂಗ್ ಟು ಗಿವನ್ ರಿಲೇಷನ್ ಏನಾಗುತ್ತೆ, T2 is similar to T3 ಆಗುತ್ತೆ. ಸೊ ಫ್ರಮ್ equation 1 and 2, T1 is similar to T2 and T2 is similar to T3. So finally T1 is similar to T3. So T1 is similar to T3 ಅಂದ್ರೆ ಏನಾಗುತ್ತೆ, ಆರ್ಡರ್ಡ್ ಪೇರ್ T1, T3 belongs to R ಅಂತ. ನೋಡಿ ನಾವು ತಗೊಂಡಿದ್ದು these two. ಫೈನಲಿ ರೀಚ್ ಆಗಿದ್ದು T1, ಆರ್ಡರ್ಡ್ ಪೇರ್ T1, T3 belongs to R ಅಂತ. ಓಕೆ, therefore R is transitive.
ಅಬ್ಸರ್ವ್ ಮಾಡ್ತಾ ಇದ್ರೆ ಗಿವನ್ ರಿಲೇಷನ್ ಏನಾಯ್ತು, ರಿಫ್ಲೆಕ್ಸಿವ್ ಆಯ್ತು, ಸಿಮೆಟ್ರಿಕ್ ಆಯ್ತು, ಟ್ರಾನ್ಸಿಟಿವ್ ಆಯ್ತು. ಹಾಗಾದ್ರೆ ಕನ್ಕ್ಲೂಷನ್ ಏನಾಗುತ್ತೆ, therefore R is equivalence relation. Okay, so next question. So question na ಓದ್ಕೊಳ್ಳಿ. Show that the relation R in the set capital A is equal to within the braces 1, 2, 3, 4, 5 given by capital R is equal to within the braces ordered pair A, B such that modulus of A minus B is even. Is an equivalence relation. So supplementary 2016 ಮತ್ತೆ ಮಾರ್ಚ್ 2018 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಒನ್ಸ್ ಅಗೇನ್ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಗಿವನ್ ಸೆಟ್. ಹಿಯರ್ ಗಿವನ್ ಸೆಟ್ ಇಸ್ ಫೈನೈಟ್ ಸೆಟ್ ಈಸ್ ಎ. ಸೊ ಎಲಿಮೆಂಟ್ಸ್ ಏನಿದೆ 1 2 3 4 5. ಮತ್ತೆ ಈ ಗಿವನ್ ರಿಲೇಷನ್ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ. ಈ ರಿಲೇಷನ್ ಬಿಟ್ವೀನ್ ದ ಫಸ್ಟ್ ಅಂಡ್ ಸೆಕೆಂಡ್ ಎಲಿಮೆಂಟ್ಸ್ ಇನ್ ಎ ಗಿವನ್ ಆರ್ಡರ್ ಪೇರ್ ಇಸ್ ಮಾಡ್ಯುಲಸ್ ಆಫ್ A minus B is even. ಓಕೆ, ಮಾಡ್ಯುಲಸ್ ಆಫ್ A minus B is even ಬಹಳ ಇಂಪಾರ್ಟೆಂಟ್. ಗಿವನ್ ಸೆಟ್ ಮತ್ತೆ ಈ ಗಿವನ್ ರಿಲೇಷನ್ ಅಬ್ಸರ್ವ್ ಮಾಡು. ಓಕೆ, ಈಕ್ವಿಲೆನ್ಸ್ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಹಾಗಾದ್ರೆ ಫಸ್ಟ್ ಏನು, ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಅಂದ್ರೆ ಏನು, ಸಿಂಗಲ್ ಎಲಿಮೆಂಟ್ ನಾವು ತಗೊಳ್ಬೇಕು. ಹಾಗಾದ್ರೆ ಆ ಎಲಿಮೆಂಟ್ ಎಲ್ಲಿಂದ ತಗೊಳ್ಬೇಕು, ಗಿವನ್ ಸೆಟ್ ನಲ್ಲೇ ತಗೊಳ್ಬೇಕು. ಓಕೆ, ಸೊ ನೋಡಿ ನಾನು ನೆಕ್ಸ್ಟ್ ಹೇಳೋ ಸೆಂಟೆನ್ಸ್ ಬಹಳ ಇಂಪಾರ್ಟೆಂಟ್. ಈ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತೆ ಅಂದ್ರೆ ಈ ರೀತಿ ಜನರಲ್ ಪ್ರೂವ್ ಮಾಡ್ತೀವಿ. ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ ಅಂದ್ರೆ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ತಗೊಂಡು ನಾವು ಪ್ರೂವ್ ಮಾಡ್ತೀವಿ. ಸೊ ಇಲ್ಲಿ ಗಿವನ್ ಸೆಟ್ ಫೈನೈಟ್ ಇದೆ, ಬಟ್ ಆದ್ರೂ ಸಹ ಇನ್ ಜನರಲ್ ನಾನು ತಗೊಂಡಿದ್ದೀನಿ ಎಲಿಮೆಂಟ್ ನ. ರೀಸನ್ ಇಷ್ಟೇ, ಇದು ರಿಫ್ಲೆಕ್ಸಿವ್ ಆಗುತ್ತೆ, ಹಾಗಾಗಿ ಇನ್ ಜನರಲ್ಲೇ ಪ್ರೂವ್ ಮಾಡ್ಬೇಕು. ಫಾರ್ ಎವ್ರಿ ಎಕ್ಸ್ ಇನ್ ಎ ಅಂದ್ರೆ ಆ ಗಿವನ್ ಸೆಟ್ ನಲ್ಲಿ ನೀವು ಯಾವ್ದಾದ್ರು ಎಲಿಮೆಂಟ್ ತಗೊಳ್ಳಿ ಅಂತ, ವಿಚ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್. ಅಂದ್ರೆ ಇದನ್ನ ಯಾಕೆ ಇದೇ ರೀತಿ ಬರ್ದ್ವಿ ಅಂದ್ರೆ ಗಿವನ್ ರಿಲೇಷನ್ ಅದೇ ತರ ಇದೆ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈವನ್ ಅಂತ. ಇಲ್ಲಿ ಸಿಂಗಲ್ ಎಲಿಮೆಂಟ್ ಇರೋದ್ರಿಂದ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಅಂತ ತಗೊಳ್ತೀವಿ. ಏನ್ ಬರುತ್ತೆ, 0. ದಿಸ್ ಇಸ್ ಈವನ್. ಅಲ್ಲಿ ಮೀನಿಂಗ್ ಏನಾಯ್ತು, ಗಿವನ್ ರಿಲೇಷನ್ ಒಬೆ ಮಾಡಿತು. ಸೊ ಹಾಗಾಗಿ ಆರ್ ಇಸ್ ರಿಫ್ಲೆಕ್ಸಿವ್. ಆರ್ ಇಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದ್ರೆ 2 ಎಲಿಮೆಂಟ್ಸ್ ಬೇಕಾಗುತ್ತೆ. ಲೆಟ್ ಎಕ್ಸ್ ಕಮ್ ವೈ ಬಿಲಾಂಗ್ಸ್ ಟು ಎ. ಸೊ ನೆಕ್ಸ್ಟ್ ನಮ್ಮ ಅಸಂಪ್ಷನ್ ಲೆಟ್ ಆರ್ಡರ್ಡ್ ಪೇರ್ ಎಕ್ಸ್ ಕಮ್ ವೈ ಬಿಲಾಂಗ್ಸ್ ಟು ಆರ್. ಸೊ ಫೈನಲಿ ರೀಚ್ ಆಗಬೇಕಾಗಿರೋದು ಆರ್ಡರ್ಡ್ ಪೇರ್ ವೈ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ. ಸೊ ಈಗ ಈ ಕಂಡೀಷನ್ ತಗೊಂಡಿದ್ದೀವಿ. ಅಕಾರ್ಡಿಂಗ್ ಟು ಗಿವನ್ ರಿಲೇಷನ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈವನ್. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಈವನ್ ಆದ್ರೆ 100% ಏನಾಗುತ್ತೆ, ಮಾಡ್ಯುಲಸ್ ಆಫ್ ವೈ ಮೈನಸ್ ಎಕ್ಸ್ ಇಸ್ ಆಲ್ಸೋ ಈವನ್. ಓಕೆ, ಮಾಡ್ಯುಲಸ್ ಆಫ್ ವೈ ಮೈನಸ್ ಎಕ್ಸ್ ಇಸ್ ಈವನ್. ಬೇಕಿದ್ರೆ ಒಂದು 2 ಎಲಿಮೆಂಟ್ಸ್ ತಗೊಳ್ಳಿ. 4 ಮೈನಸ್ ಇಲ್ಲಿ 4 ಮತ್ತೆ 2 ಅಂತ ತಗೊಳ್ಳಿ. ಮಾಡ್ಯುಲಸ್ ಆಫ್ 4 ಮೈನಸ್ 2 ಈವನ್. ಮಾಡ್ಯುಲಸ್ ಆಫ್ 2 ಮೈನಸ್ 4 ಇಸ್ ಆಲ್ಸೋ ಈವನ್. ಸೊ ಹಾಗಾಗಿ ಆರ್ಡರ್ಡ್ ಪೇರ್ ವೈ ಕಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ನೋಡಿ, ನಾವು ತಗೊಂಡಿದ್ದಿಲ್ಲಿ, ರೀಚ್ ಆಗಿದ್ದಿಲ್ಲಿ. therefore R is symmetric. Okay, now finally transitive. Transitive 3 elements ಬೇಕಾಗುತ್ತೆ. let x, y, z belongs to A. So next ಏನು, let ordered pair x, y belongs to R and y, z belongs to R. So finally ನಾವು ರೀಚ್ ಆಗಬೇಕಾಗಿರೋದು ordered pair x, z belongs to R ಅಂತ. ಓಕೆ, ಸೊ ನೋಡಿ ಆರ್ಡರ್ಡ್ ಪೇರ್ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಸ್ಪಾಟ್ಲೈಟ್ ನ ಫಾಲೋ ಮಾಡಿ. ಮೀನಿಂಗ್ ಏನು, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈವನ್ ಅಂತ. ಮತ್ತೆ ಇಲ್ಲೇ ನೋಡಿ ಆರ್ಡರ್ಡ್ ಪೇರ್ ವೈ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಇದೆ. ಸೊ ಮೀನಿಂಗ್ ಏನು, ಮಾಡ್ಯುಲಸ್ ಆಫ್ ವೈ ಮೈನಸ್ ಎಕ್ಸ್ ಇಸ್ ಈವನ್ ಅಂತ. ಓಕೆ, ಸೊ ಹಾಗಾದ್ರೆ ನಾವು ರೀಚ್ ಆಗ್ಬೇಕಾಗಿರೋದಲ್ಲಿ ಆರ್ಡರ್ಡ್ ಪೇರ್ ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡ್ಬೇಕು ಅಂದ್ರೆ ಏನಾಗ್ಬೇಕು, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಝೆಡ್ ಈವನ್ ಆಗ್ಬೇಕು. ಹಾಗಾಗಿ ಇದೊಂದು ಸ್ಪೆಷಲ್ ಕೇಸ್. ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ಝೆಡ್ ಅಂತ ಅಡ್ವಾನ್ಸ್ ಆಗಿ ತಗೊಂಡ್ಬಿಡೋಣ, ಈಕ್ವಲ್ಸ್ ಬರ್ಕೊಳ್ಳೋಣ. ಇಲ್ಲಿ ಏನ್ ತಗೊಂಡಿದೀವಲ್ಲ ಈ 2 ಎಲಿಮೆಂಟ್ಸ್ ನ ಇಲ್ಲಿ ಬರೆಯೋಣ. ಈ ರಿಲೇಷನ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಪ್ಲಸ್ ಮಾಡ್ಯುಲಸ್ ಆಫ್ ವೈ ಮೈನಸ್ ಎಕ್ಸ್.
ಇಲ್ಲಿ ಗಮನಿಸ್ತಾ ಇದ್ದೀರಾ, ಸ್ಪಾಟ್ಲೈಟ್ ನ ಫಾಲೋ ಮಾಡಿ. ಮಾಡ್ಯುಲಸ್ ಆಫ್ x ಮೈನಸ್ ವೈ ಅಂದ್ರೆ ಏನಿದೆ, E1. ಇಲ್ಲಿ ಮಾಡ್ಯುಲಸ್ ಆಫ್ y ಮೈನಸ್ ಎಕ್ಸ್ ಏನಿದೆ, E1. ಇಲ್ಲಿ ಏನ್ ತಗೊಂಡಿದೀವಿ, x ಮೈನಸ್ ವೈ ಪ್ಲಸ್ y ಮೈನಸ್ z. x minus y is even, y minus z is even. Addition of two even numbers is definitely even number. ಹಾಗಾದ್ರೆ RHS ಏನಾಯ್ತು, even number ಆಗುತ್ತೆ. ಸೊ LHS ಏನಾಯ್ತು, ಡೆಫಿನೆಟ್ಲಿ even number. ಓಕೆ, ಸೊ ಇದು ಜಸ್ಟ್ ಅರೇಂಜ್ಮೆಂಟ್ ನೋಡಿ. ಈ ಮಾಡಲ್ಸ್ ಆಫ್ x ಮೈನಸ್ z ನ ಈ ರೀತಿ ಅಡಿಷನ್ ಆಫ್ ದೀಸ್ ಟು ಆಗಿ ತಗೊಂಡ್ರು. ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆದ್ರೆ ಇದೇ ಸಿಗುತ್ತೆ. ಓಕೆ, once again I repeat, x minus y is even, y minus z is also even. Addition of two even number is even. Okay, so ಹಾಗಾಗಿ LHS even ಅಂತ ಆಗುತ್ತೆ. So according to given relation, ordered pair x, z belongs to R. Therefore R is transitive relation. ನೋಡಿ, x, y belongs to R and y, z belongs to R. So finally ordered pair x, z belongs to R ಅಂತ ನಾವು ರೀಚ್ ಆಗಿ. ಸೊ ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿಕ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ ಈ ಒಂದು ಗಿವನ್ ರಿಲೇಷನ್. ಹಾಗಾದ್ರೆ ಕನ್ಕ್ಲೂಷನ್ ಏನಾಗುತ್ತೆ, therefore R is equivalence relation. ಇಷ್ಟು ನೀವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದಾದ್ರೆ 3 ಮಾರ್ಕ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಕ್ವೆಶ್ಚನ್ ನೋಡಿ. ಈ ಫಸ್ಟ್ 2 ಕ್ವೆಶ್ಚನ್ ನಿಮಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಕ್ವೆಶ್ಚನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಯಾಕೆ ಅಂದ್ರೆ ಇದು ಒಂದು ಸಪ್ಲಿಮೆಂಟರಿ 2014 ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್ ನೋಡಿ. ಪ್ರೀವಿಯಸ್ ಕ್ವೆಶ್ಚನ್ ನೋಡಿದ್ರಿ, ಅಲ್ಲಿ ಮಾಡ್ಯುಲಸ್ ಆಫ್ x ಮೈನಸ್ y ಇಸ್ ಈವನ್. ಸೊ ಇಲ್ಲಿ ಏನಾಗಿದೆ, 2 divides x ಮೈನಸ್ y. ಓಕೆ, ಜಸ್ಟ್ ಈ ರಿಲೇಷನ್ ಅಬ್ಸರ್ವ್ ಮಾಡಿದ್ರೆ ಸಾಕು, ಪ್ರೀವಿಯಸ್ ಕ್ವೆಶ್ಚನ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ಸಾಕು, ಈಸಿಯಾಗಿ ನಿಮಗೆ ಈ ಕ್ವೆಶ್ಚನ್ಸ್ ಗಳನ್ನು ಸಹ ನೀವು ಸಾಲ್ವ್ ಮಾಡ್ತೀರಾ. ಅದೇ ರೀತಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಈ ಕ್ವೆಶ್ಚನ್ ಸಪ್ಲಿಮೆಂಟರಿ 2015 ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಂಟೀಜರ್ಸ್ ಮತ್ತೆ ಗಿವನ್ ಸೆಟ್ ಮತ್ತೆ ಈ ಒಂದು ಗಿವನ್ ರಿಲೇಷನ್. ರಿಲೇಷನ್ ಅಂದ್ರೆ ದ ಫಸ್ಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ಗಳ ನಡುವೆ ಇರತಕ್ಕಂತ ಒಂದು ಏನ್ ರಿಲೇಷನ್ ಡಿಫೈನ್ ಮಾಡಿರ್ತಾರೆ. ಓಕೆ, ಓಕೆ, ಈ ಒಂದು ಕ್ವೆಶ್ಚನ್ ನೋಡಿ. ಶೋ ದಟ್ the relation R in the set A equal to within the braces x belongs to z and x is greater than or equal to 0, less than or equal to 12. Okay, defined by R is equal to within the braces ordered pair A comma B, modulus of A minus B is a multiple of 4, is an equivalence relation. March 2016 ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ. ಫಸ್ಟ್ 2 ಕ್ವೆಶ್ಚನ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ರೆ 100ಗೆ 200% ನೀವು ಈ ಕ್ವೆಶ್ಚನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಯ್ತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.